ಬುದ್ಧಿವಂತರು. ಈ ಬುದ್ಧಿವಂತ ತಿಕ್ಕಾಡ ತಮಗೆ ಲಾಭ ಆಗಲಿ ಅನ್ನೋ ದೃಷ್ಟಿಯಿಂದ ತಿಕ್ಕಾಡ ನೋಡಿದವು. ಅದಕ್ಕನ ಸಂವಿಧಾನ ಹೇಳಿದಂಗೆ ಹೋಗ್ಬೇಕಂತೇಳಿ ಇವತ್ತು ಗವಾಯಿಯವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇವರೆಲ್ಲರಿಗಿಂತ ಮೀರಿದ್ದು ಯಾವುದು, ಮೂರದಕ್ಕಿಂತ ಮೀರಿದ್ದು ಯಾವುದಪ್ಪ ಅಂದ್ರೆ ನಮ್ಮ ಸಂವಿಧಾನದ ಆಶಯ ಪ್ರಾಮಾಣಿಕವಾಗಿ ಎಲೆಕ್ಷನ್ ಆಗಬೇಕು, ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವ ಉಳಿಬೇಕು. ಅದು ಸಂಸದೀಯ ಪ್ರಜಾಪ್ರಭುತ್ವ, ನಾಟ್ ದ ಅಧ್ಯಕ್ಷೀಯ ಅಥವಾ ನಾಟ್ ದ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್. ಸ್ಪಷ್ಟ ಅದರಲ್ಲಿ ಈ ಮೂಲ ಆಶೆಗೆ ಈಗ ಪೆಟ್ಟಾಗಿದೆ. ಇದು ಹೆಂಗಪ್ಪ, ಇದನ್ನು ಹೆಂಗೆ ಮಾಡೋದು? ಇವತ್ತು ಅವ್ರನ್ನ ಕೇಳಬೇಕಾಗಿದೆ. ಸರ್, ತಾವು ಈ ದಿಶೆಯಲ್ಲಿ ಏನು ವಿಚಾರ ಹೇಳ್ತೀರಿ? ಒಂದು ನ್ಯಾಯಪೀಠ ನಿರ್ಮಿಸಿರೋದಕ್ಕೆ, ಅದರಲ್ಲೂ ಚುನಾವಣಾ ಮುಖ್ಯ ಅಧಿಕಾರಿಗಳನ್ನು ಸೆಲೆಕ್ಷನ್ ಮಾಡುವಲ್ಲೇ ಪೂರ್ತಿ ಪಾರದರ್ಶಕ ಬೇಕಲ್ಲ. ಇಲ್ಲೇನಿದ್ರೆ ಎರಡು ಒಂದು ನಕ್ಕಿಯಾಗಿ ಹೋಗ್ಬಿಡ್ತದೆ. ಆಡಳಿತ ಪಕ್ಷಕ್ಕೆ ಬಂದಿರ್ತಾರೆ, ಅವರು ಬಂದಿದ್ದಾಗ ತಮಗೆ ಚುನಾವಣೆ ಏನು ಗಂಧ ಹಾಕ್ತಾರೆ, ಏನೋ ಮಾಡ್ತಾರೆ. ಈಗ ಆರೋಪಗಳಿದ್ದಾವೆ ಸಾಕಷ್ಟು. ಆ ಪ್ರೂವ್ ಮಾಡ್ಲಿಕ್ಕೆ ಸಹಿತ ಇವತ್ತು CBI ಆಗಿರ್ಬೋದು, ಯಾವುದಾಗಿರ್ಬೋದು, ಎಲ್ಲ ಸರ್ಕಾರದ ಪರ ಇದ್ದಂಥದ್ದು ಆಗಿ ಹೋಗಿಬಿಟ್ಟಿದ್ದಾವೆ. ವಿರೋಧ ಪಕ್ಷದಿದ್ದರೆ ಸಡನ್ನಾಗಿ ಬಂದುಬಿಡ್ತಾರೆ, ಇಡೀ ದಾಳಿ ಮಾಡ್ತಾರೆ CBI ಅದು. ಅದೇ ಸರ್ಕಾರದಿತ್ತಪ್ಪ ಅಂದ್ರೆ ಆಡಳಿತ ಪಕ್ಷ ಇದ್ದರೆ ಮೌನ ಮುಂದೆ ಆಗೋದು ಹೋಗ್ತಾರೆ. ಈಗ ನೋಡ್ರಿ, ರಾಜ್ಯಪಾಲರು ಬಂದಿದ್ದು ಅದ. ರಾಜ್ಯಪಾಲರು ಇವೇನು BJP ಸರ್ಕಾರ ಇದ್ದಂಥ ಎಲ್ಲ ಸರ್ಕಾರಗಳ ರಾಜ್ಯಪಾಲರು ಕೆಲಸಗಳು ಆಗ ಸಡನ್ನಾಗಿ ಕೊಟ್ಟು ಬಿಡ್ತಾರೆ. ಅದೇ ವಿರೋಧ ಪಕ್ಷ ಇತ್ತಂದರೆ ಮುಂದೆ ಹೋಗೋದು, ತೊಂದರೆ ಕೊಡೋದು ಎಷ್ಟು ಸಾಧ್ಯ ಅಷ್ಟು ಗೌರ್ಮೆಂಟಿಗೆ. ಇದರ